ಆಸೆಯಿಂದ ಆರ್ಡರ್ ಮಾಡಿದ ಫುಡ್ ನ ತಿನ್ಬೇಕು ಅನ್ನೋಷ್ಟರಲ್ಲಿ ಅವ್ನ್ ಕೊಲಿಗೊಬ್ಬ ಪ್ಲೇಟಿಗೆ ಕೈ ಹಾಕಿ ಒಂದ್ ಪೀಸ್ ತಗೊಂಡ್ಬಿಡ್ತಾನೆ. ತಿಂದ್ರೆ ಏನಾಯ್ತು, ಕೊಲಿಗೆ ಅಲ್ವಾ ಅಂತ ನಾವು ತಿಳ್ಕೊಬಹುದು. ಬಟ್ ಅದು ನಮ್ ಹೀರೋಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಅವನಿಗೆ ಓಸಿಡಿ. ಈ ಓಸಿಡಿ ಇದ್ದವ್ರಿಗೆ ಕ್ಲೀನ್ನೆಸ್ ಮತ್ತೆ ಪರ್ಫೆಕ್ಷನ್ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಟೆನ್ಷನ್ ಆಗ್ಬಿಡ್ತಾರೆ. ನಮ್ ಹೀರೋ ಈಗ ಫುಡ್ ನ ತಿಂದೆ ಅಲ್ಲೇ ಬಿಟ್ಬಿಟ್ಟು ಈಗ ವಾಶ್ರೂಮ್ಗೆ ಬರ್ತಾನೆ. ಅಲ್ಲಿಗ ಹ್ಯಾಂಡ್ ವಾಶ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಸೋಪ್ ಬೇಕಲ್ವಾ, ಅದನ್ನು ಕೂಡ ಜೊತೆಲೆ ತಗೊಂಡ್ಬಂದಿರ್ತಾನೆ. ಈಗ ಕೈಗೆ ಸೋಪ್ ಹಾಕೊಂಡು ವಾಶ್ ಮಾಡ್ತಾನೆ ಚರ್ಮನೆ ಕಿತ್ಕೊಂಡು ರಕ್ತ ಬಂದ್ಬಿಡುತ್ತೆ. ಅಲ್ಲಿವರೆಗೂ ವಾಶ್ ಮಾಡ್ಕೋತಾನೆ ಇರ್ತಾನೆ. ಈಗ ರಕ್ತನ ಕ್ಲೀನ್ ಮಾಡೋದಕ್ಕೆ ಒಂದು ಬಕೆಟ್ ಟಿಶ್ಯೂನ ಯೂಸ್ ಮಾಡ್ತಾನೆ. ಈಗ ಎಲ್ಲ ಸರಿ ಹೋಯ್ತು ಅಂತ ತಿಳ್ಕೊಂಡ್ರೆ ಆಗ್ಲೇ ಅವ್ನ ಶರ್ಟ್ ಮೇಲೆ ಒಂದು ಕಲೆ ಇರೋದನ್ನ ಗಮನಿಸ್ತಾನೆ. ಆ ಕಲೆ ಈಗ ಹೋಗೋವರೆಗೂ ನಮ್ ಹೀರೋಗೆ ಟೆನ್ಷನ್ ತಪ್ಪಿದ್ದಲ್ಲ, ಉಜ್ಜಿ ತೊಳಿತಾ ಇರ್ತಾನೆ. ಸದ್ಯ ಈಗ ಎಲ್ಲ ಮುಗೀತು. ಈಗ ಸೋಪ್ನ ತಗೊಂಡು ಪಾಕೆಟ್ ಒಳಗಡೆ ಹಾಕೋತಾನೆ. ಈಗ ಅಲ್ಲಿಂದ ಹೊರಟು ಡೋರ್ ಹತ್ರ ಹೋಗಿ ಸುಮ್ನೆ ನಿಂತ್ ಬಿಡ್ತಾನೆ. ಯಾಕಂದ್ರೆ ಡೋರ್ ನ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೋರ್ ನ ಟಚ್ ಮಾಡಿದ್ರೆ ಮತ್ತೆ ಹ್ಯಾಂಡ್ ವಾಶ್ ಮಾಡ್ಬೇಕು. ಸರಿ, ಟಿಶ್ಯೂ ಪೇಪರ್ ಎಲ್ಲ ಯೂಸ್ ಮಾಡಬಹುದಲ್ಲ ಅಂತ ನೀವು ತಿಳ್ಕೊಬಹುದು. ಅಲ್ಲಿದ್ದ ಟಿಶ್ಯೂ ಪೇಪರ್ನೆಲ್ಲ ಇವನೇ ಖಾಲಿ ಮಾಡಿರ್ತಾನೆ. ಸರಿ, ಈಗ ಯಾರಾದ್ರೂ ಬರ್ತಾರಲ್ವಾ, ಆಗ ಡೋರ್ ಓಪನ್ ಮಾಡ್ತಾರಲ್ವಾ, ಆಗ ಅಲ್ಲಿಂದ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾನೆ. ಒಂದು 30 ನಿಮಿಷ ವೆಯ್ಟ್ ಮಾಡಿದಾದ್ಮೇಲೆ ಒಬ್ಬ ವ್ಯಕ್ತಿ ಈಗ ಡೋರ್ ನ ತಕೊಂಡು ಒಳಗಡೆ ಬರ್ತಾನೆ. ಇವನೀಗ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಮೊದಲಲ್ಲಿಂದ ಹೋಗ್ಬಿಡ್ತಾನೆ.